ಅದೇಯಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದ್ದೆ. ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಾವು ತಮ್ಮ ಮುಖಾಂತರ ಕೇಳ್ತೀವಿ. ಯಾಕಂದರೆ ತಾವೇ ಅಧ್ಯಕ್ಷರಾಗಿ ನಾವು ಪಕ್ಷದ ಇದಕ್ಕೆ ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು, ಮೊದಲು ಸಹಿ ತಗೋದು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು. ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು ಯತ್ನಾಳ್ ವಿರುದ್ಧ ಉಗ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾಗಿ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹಿಡ್ಕೊಂಡು ಈಗ ಬಂದದ್ದು JPC ಮುಗಿದ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರು ಕೊಡು ವಿಚಾರ ಮಾಡ್ತೀವಿ ನಾವು. ಸರ್, ಈಗ ವಿಜಯೇಂದ್ರ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿದ್ರಿ, ಯಾವ್ಯಾವ ವಿಚಾರದಲ್ಲಿ ಪಕ್ಷ ವಿರೋಧಿ? ನೋಡ್ರಿ, ಒಂದು ಉದಾಹರಣೆ ನೋಡಿ. ಇವತ್ತು ನೀವು ವಿಡಿಯೋ ನೋಡ್ರಿ, ಅವನು ಪಾಪ SC ST ಮಾಜಿ ಶಾಸಕ ಮಾತ್ರ ಅಲ್ಲಿ ಇರ್ತಾರೆ ಜಾಸ್ತಿ. ಅದರಲ್ಲಿ 80% ಜನ SC ST MLA ಫೋನ್ ಮಾಡೋದು, ನೀವು ಬರಬೇಕು. ಅದು ಲಿಂಗಾಯತ್ ಎಕ್ಸ್ MLA ಅಥವಾ ಸಿಟ್ಟಿಂಗ್ MLA ಒಕ್ಕಲಿಗ MLA ಯಾರು ಕೇರ್ ಮಾಡೋದಿಲ್ಲ. ನಿಂತು ನೋಡ್ರಿ, ಎಲ್ಲ SC ST ಬರಬೇಕು. ಹಂಗೆ ಕರೆದಲ್ಲ, ಬರಬೇಕು. ಬಂದಿದ್ದರೆ ಮುಂದೆ ನಿಮಗೆ ವಿಷಯ ನಿಮ್ಗೆ ಟಿಕೆಟ್ ಕೊಡೋಲ್ಲ, ಅದು ಕೊಡೋಲ್ಲ, ಪಕ್ಷದ ಅದು ಮಾಡ್ತೀವಿ, ಇದು ಮಾಡ್ತಾ ಹೆದರಿಸ್ತಾರೆ. ನಮ್ಮಂಥ ರಮೇಶ್ ಜಾರಕಿಹೊಳಿ ಯತ್ನಾಳಿಗೆ ಧಮಕಿ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಪಾಪ ಸಣ್ಣ ಪುಟ್ಟ ಅವ್ರು ಕೇಳ್ತಾರೆ, ನೀವು ನೋಡ್ತೀರಿ ಅವ್ರಿಗೆ ಹಂಗೆ ಮಾತಾಡ್ತಾರೆ. ಅದಕ್ಕೆ SC ST MLAಗೆ ಭಾಳಷ್ಟು ಅದರಲ್ಲಿ ನೋಡ್ರಿ, ಪ್ರತಾಪ್ ಪಾಟೀಲ್ ಇದ್ದಾರೆ, ಮತ್ತು ಹರ್ಷವರ್ಧನ್ ಅದಾರ, ಮತ್ತು ಇವರು ಒಕ್ಕಲಿಗ ಪಾಪನ ಜಯರಾಮ್ ಈ ಒಳ್ಳೆ ಮನಸ್ಸಲ್ಲ. ನಾನು ಕರಿತೀನಿ ಅವ್ರನ್ನ ಕರೆದು ಕೇಳ್ತೀನಿ ಅವ್ರನ್ನ. ನಮ್ಮ ಏನು ಪ್ರತಾಪ್ ಪಾಟೀಲ್ ಅದಾರ, ಹರ್ಷವರ್ಧನ, SV ರಾಮಚಂದ್ರ ಅದಾರ, ನಮ್ಮ ಗಂಗಾಧರ ನಾಯಕ್ ಅದಾರ, ತಿಪ್ಪರಾಜ್ ಅದಾರ, ಇನ್ನೂ ಅನೇಕರು ಅದಾರ ಅಲ್ಲಿ. ಅವ್ರು ಕರಿತೀನಿ, ಅವ್ರು ಭಾಳ ಕ್ಲೋಸ್ ಇವ್ರು ಹಾಕೋಣ. ನೋಡಪ್ಪ, ನಿಮ್ಮ ನಿಜ ನಾವು ರಮೇಶ್ ಜಾರಕಿಹೊಳಿ ಹೆಸರು ತಪ್ಪು ಮಾಡತ್ತೆ ಹೇಳ್ರಿ, ನೀವೇನು ಹೇಳ್ತಾರೆ ಕೇಳಕ್ಕೆ ರೆಡಿ ನಾವು ಅವ್ರಿಗೆ ಹೇಳ್ತೇನೆ. ನಮ್ಮ ಆ ಟೀಮಲ್ಲ, KGF ಟೀಮ್ಗೆಲ್ಲ.